ಸ್ನೇಹಿತರೆ, ನಿಮಗದು ಸ್ವಾಗತ. ಇದು ಅಮೋಘ ಭಾರತ. ನಮ್ಮ ಭಾರತೀಯ ಸಂಸ್ಕೃತಿ ಅಂದ ತಕ್ಷಣ ನಮ್ಮ ದೇಶ, ನಮ್ಮ ನಾಡು, ನಮ್ಮ ನುಡಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿರುವಂಥದ್ದು. ಇಲ್ಲಿ ಜನನ ಪಡೆದಂತಹ ನಾವುಗಳೇ ಧನ್ಯರು, ನಾವುಗಳೇ ಪುಣ್ಯವಂತರು. ಯಾಕಂದ್ರೆ ಇಲ್ಲಿರುವಂತಹ ಪ್ರತಿಯೊಂದು ಹಬ್ಬಗಳಾಗಿರ್ಲಿ, ಪ್ರತಿಯೊಂದು ಆಚರಣೆಗಳಾಗಿರ್ಲಿ, ಎಲ್ಲವೂ ಕೂಡ ಬಹಳ ವೈಜ್ಞಾನಿಕವಾದದ್ದು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ವಿಶೇಷತೆಗಳನ್ನ ಒಳಗೊಂಡಿರುವಂತಹ ಆಚರಣೆಗಳು, ಹಬ್ಬಗಳು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿದ್ದಾವೆ. ಸಾಂಸ್ಕೃತಿಕವಾಗಿ ನಮ್ಮಷ್ಟು ಗಟ್ಟಿಯಾಗಿರುವಂತಹ ದೇಶ, ಸಂಸ್ಕೃತಿ ಮತ್ತೊಂದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ತಿಂಗಳಿಗೆ 2 ಬಾರಿ, ಒಂದ್ಸಾರಿ ಹುಣ್ಣಿಮೆ, ಒಂದ್ಸಾರಿ ಅಮಾವಾಸ್ಯೆಯನ್ನ ನಾವು ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಳ್ಳೋದಕ್ಕಾಗಿ ಯಾವುದೇ ಬೇಜಾರಿಲ್ಲದೆ ಯಾವ್ಯಾವ ಸಂಸ್ಕೃತಿಯನ್ನ ನಮ್ಮ ಹಿರಿಯರು ಹಿಂದಿನಿಂದ ಕೊಟ್ಟಿದ್ದಾರೋ ಅದನ್ನ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದಂಥವ್ರು ನಮ್ಮ ಹಿರಿಯರು. ಅದನ್ನ ನಾವು ಅಚ್ಚುಕಟ್ಟಾಗಿ ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮುಂದಿದೆ. ಹಿಂಗೆ ಬರುವಂತಹ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಬಹಳ ವಿಶೇಷವಾದಂತಹ, ಬಹಳ ಅರ್ಥಪೂರ್ಣವಾದಂತಹ ಅಮಾವಾಸ್ಯೆ ಅಂದ್ರೆ ಮಣ್ಯತ್ತಿನ ಅಮಾವಾಸ್ಯೆ ಅಂತ. ಆ ಮಣ್ಣು ಮತ್ತು ಎತ್ತು ಎನ್ನುವಂತಹ 2 ಶಬ್ದಗಳನ್ನ ನಾವು ಗಮನಿಸಬಹುದು. ಶಬ್ದವೇ ಸೂಚಿಸುವಂತೆ ಮಣ್ಣು, ಎತ್ತು. ಮಣ್ಣು ಎತ್ತಿನ ಅಮಾವಾಸ್ಯೆ, ಮಣ್ಣಿನಲ್ಲಿ ಎತ್ತನ್ನ ಮಾಡೋ ಮೂಲಕ ಅದಕ್ಕಾಗಿಯೇ ಒಂದು ಅಮಾವಾಸ್ಯೆಯನ್ನ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ರೂಪಿಸಿದ್ರು. ಎಷ್ಟು ಅದ್ಭುತವಾದಂತಹ ಅಮಾವಾಸ್ಯೆ ಅಂದ್ರೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಹೆಚ್ಚಾಗಿ ಬರುವಂಥದ್ದು ಮಳೆಗಾಲದ ಸಂದರ್ಭದಲ್ಲಿ. ಮಳೆಗಾಲ ಅಂದ ತಕ್ಷಣ ಮಳೆಗೆ ಭೂಮಿ ಅಥವಾ ಹೊಲದಲ್ಲಿರುವಂತಹ ಮಣ್ಣು ಬಹಳ ಹದಭರಿತವಾಗಿರ್ತದೆ. ತೇವಾಂಶದಿಂದ ಅದು ಹದಕ್ಕೆ ಬಂದು ಯಾವುದಾದ್ರೂ ಆಕೃತಿಯನ್ನ ಮಾಡೋದಕ್ಕಾಗಿಯೂ ಕೂಡ ಅದು ವಿಶೇಷವಾಗಿ ಸಜ್ಜಾಗಿ ನಿಂತಿರ್ತದೆ. ಇದೇ ಸಂದರ್ಭದಲ್ಲಿಯೇ ಗಣೇಶನನ್ನ ತಯಾರು ಮಾಡುವಂಥವರಾಗಿರ್ಲಿ ಅಥವಾ ಗಣಪತಿಯ ಮೂರ್ತಿಯನ್ನ ತಯಾರಕರು ಕೂಡ ಕೆರೆಯಲ್ಲಿರುವಂತಹ ಮಣ್ಣನ್ನಾಗಿರ್ಲಿ, ಜೊತೆಗೆ ಹೊಲದಲ್ಲಿರುವಂತಹ ಯಾವ ಮಣ್ಣು ಗಣೇಶನನ್ನ ತಯಾರು ಮಾಡೋದಕ್ಕೆ ಅನುಕೂಲ ಆಗುತ್ತೋ ಅದೇ ಮಣ್ಣನ್ನ ತಗೊಂಡು ಹೋಗಿ ಈಗಾಗಲೇ ಅವರು ಗಣೇಶನನ್ನ ಮಾಡೋದಕ್ಕೆ ಆರಂಭವೂ ಕೂಡ ಮಾಡಿರ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯನ್ನ ಆಚರಣೆ ಮಾಡೋದು ಕೂಡ ಬಹಳ ವಿಶೇಷವಾದಂಥದ್ದು, ಬಹಳ ವಿಶಿಷ್ಟವಾದಂಥದ್ದು. ಆಗ್ಲೇ ಹೇಳಿದಾಗೆ ಮಣ್ಣೆತ್ತಿನ ಅಮಾವಾಸ್ಯೆ ಬರುವಂಥದ್ದು ಮಳೆಗಾಲದಲ್ಲಿ. ಮಳೆಗಾಲದ ಸಂದರ್ಭದಲ್ಲಿ ಹೊಲಕ್ಕೆ ಹೋಗಿ ಅಲ್ಲಿರುವಂತಹ ಮಣ್ಣನ್ನು ತಗೊಂಡು ಬರ್ತಾರೆ. ಆ ಮಣ್ಣು ಕೂಡ ತೇವಾಂಶದಿಂದ ಒಂದಿಷ್ಟು ಯಾವ ಆಕೃತಿ ಬೇಕೋ ಆ ಆಕೃತಿಯನ್ನು ಮಾಡೋದಕ್ಕಾಗಿ ಹದಕ್ಕೆ ಬಂದಿರ್ತದೆ. ಹದಭರಿತವಾದಂತಹ ಮಣ್ಣಿನ ಮೂಲಕ ಮನೆಯಲ್ಲಿ ಸಾಕುವಂತಹ ಎತ್ತುಗಳ ಆಕಾರದಲ್ಲಿ, ಗೋವುಗಳ ಆಕಾರದಲ್ಲಿ, ಬಸವಣ್ಣನ ಆಕಾರದಲ್ಲಿ ಆ ಮಣ್ಣಿನ ಮೂಲಕ ಎತ್ತುಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಒಂದು ಅದ್ಭುತವಾದಂತಹ ರೂಪವನ್ನು ಕೊಟ್ಟು ಗ್ವಾದಲಿ ಅಂತ ಮಾಡ್ತಾರೆ. ಗ್ವಾದಲಿ ಅಂದ್ರೆ ಬಹುತೇಕರಿಗೆ ಗೊತ್ತಾಗುತ್ತೆ, ಒಂದಿಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಗ್ವಾದಲಿ ಅಂದ್ರೆ ನಾವೇನು ಹಕ್ಕಿ ಅಂತ ಕರಿತೀವಲ್ಲ, ದನದ ಹಕ್ಕಿ ಆಗಿರ್ಲಿ, ಅಲ್ಲಿ ಎತ್ತು ಅಥವಾ ಗೋವುಗಳು ತಿನ್ನೋದಕ್ಕೆ, ಮೇವನ್ನ ತಿನ್ನೋದಕ್ಕೆ ಒಂದು ಚೌಕನೆ ಆಕಾರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದಕ್ಕೆ ನಮ್ಮ ಕಡೆಗೆಲ್ಲ ಗ್ವಾದಲಿ ಅಂತ ಕರೀತಾರೆ. ಅದನ್ನು ಕೂಡ ಮಣ್ಣಿನಲ್ಲಿ ತಯಾರು ಮಾಡಿ ಅದಕ್ಕೊಂದಿಷ್ಟು ಜೋಳನೋ ಮತ್ತೊಂದು ಎತ್ತು ಏನು ತಿನ್ನುತ್ತೋ ಅದನ್ನು ಅದರಲ್ಲಿ ಹಾಕಿ ನಿಜವಾಗ್ಲೂ ಎತ್ತು ತಿನ್ನುತ್ತೇನೋ ಅನ್ನುವಂತಹ ಭಾವದೊಂದಿಗೆ ಆ ಒಂದು ಮಣ್ಣಿನ ಎತ್ತನ್ನು ಅದ್ರ ಮುಂದೆ ನಿಲ್ಲಿಸ್ತಾರೆ. ನಿಂದ್ರಿಸಿದ ನಂತರ ಅದನ್ನೆಲ್ಲೋ ಇಟ್ಟುಬಿಡೋದಿಲ್ಲ, ತಗೊಂಡು ಹೋಗೋದಿಲ್ಲ. ಅಂದ್ರೆ ಪೂಜಾ ಕೋಣೆಗೆ ತಗೊಂಡು ಹೋಗ್ತಾರೆ. ಪೂಜಾ ಕೋಣೆಗೆ ತಗೊಂಡು ಹೋಗಿ ಅಲ್ಲಿ ಜಗುಲಿಯ ಮೇಲೆ ಆ ಮಣ್ಣೆತ್ತುಗಳನ್ನಿಟ್ಟು, ಗೋದಲಿಯನ್ನಿಟ್ಟು ಅದಕ್ಕೊಂದಿಷ್ಟು ಪೂಜೆಯನ್ನು ಮಾಡಿ ಯಾವ ರೀತಿ ದೇವರನ್ನ ನೋಡ್ತಾರೋ ಅದೇ ರೀತಿ ದೇವರನ್ನ ನೋಡಿ ಪೂಜೆಯನ್ನ ಮಾಡಿ ಅದಕ್ಕೊಂದು ದೇವರ ಸ್ವರೂಪವನ್ನು ಕೊಟ್ಟು ಅದಕ್ಕೆ ಎಡಿ ಹಿಡಿದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಎಷ್ಟೊಂದು ವಿಶೇಷವಾಗಿ, ಎಷ್ಟೊಂದು ಅರ್ಥಪೂರ್ಣವಾದಂತಹ ಹಬ್ಬ ಅಲ್ವಾ? ಈ ಮಣ್ಣನ್ನ, ಹೊಲದಲ್ಲಿರುವಂತಹ ಮಣ್ಣನ್ನ ತಗೊಂಡು ಬಂದು ಅದಕ್ಕೊಂದು ಆಕಾರವನ್ನು ಕೊಟ್ಟು ಅದನ್ನ ದೇವರ ಸ್ಥಾನಕ್ಕೆ ಹೋಗಿ ಇಡುವಂತಹ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿ. ನಮ್ಮ ಪ್ರತಿಯೊಂದು ಹಬ್ಬಗಳು, ಅಮಾವಾಸ್ಯೆಗಳು, ಹುಣ್ಣಿಮೆಗಳು ಎಲ್ಲವೂ ಕೂಡ ಆರಂಭವಾಗೋದು ಮಣ್ಣಿನ ಗುಣದಿಂದಲೇ, ಮಣ್ಣಿನ ಕಾರಣದಿಂದಲೇ. ಪ್ರತಿಯೊಂದು ಹಬ್ಬವನ್ನ ನೋಡಿದಾಗಲೂ ಸಹಿತ ಮಣ್ಣೆತ್ತಿನ ಅಮಾವಾಸ್ಯೆ, ನಾಗರ ಪಂಚಮಿ, ಗಣಪನ ಹಬ್ಬ, ಪ್ರತಿಯೊಂದು ಹಬ್ಬಗಳು, ಪ್ರತಿಯೊಂದು ಅಮಾವಾಸ್ಯೆಗಳು ಕೂಡ ಮಣ್ಣಿನ ವಿಚಾರದಿಂದಲೇ, ಮಣ್ಣಿನ ಮೂಲಕವೇ ಆರಂಭವಾಗ್ತವೆ. ಮಣ್ಣನ್ನ ಯಾವ್ದಾದ್ರೂ ದೇವರ ಕೋಣೆಗೆ ತಂದು ಇಟ್ಟಿರುವ ಸಂಸ್ಕೃತಿ ಇದ್ರೆ ಅದು ನಮ್ಮ ಸಂಸ್ಕೃತಿ ಮಾತ್ರ. ಈ ರೀತಿಯಾಗಿ ಆ ಮಣ್ಣೆತ್ತುಗಳಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಈ ಮಣ್ಣೆತ್ತಿಗೆ ಪೂಜೆಯನ್ನ ಸಲ್ಲಿಸೋದು ಯಾಕೆ ಅಂದ್ರೆ ಬಿತ್ತನೆಯ ಸಮಯಕ್ಕೆ ನಾವು ಎತ್ತುಗಳನ್ನ ಜಗುಲಿಗೆ ತರೋದಕ್ಕಾಗೋದಿಲ್ಲ. ನಮ್ಮ ಹಿರಿಯರು ಎಷ್ಟೊಂದು ಈ ಭೂಮಿಗೆ, ಈ ಮಣ್ಣಿಗೆ, ಈ ಪ್ರಾಣಿ ಪಕ್ಷಿಗಳಿಗೆ ವಿಧೇಯರಾಗಿದ್ರು ಅಂದ್ರೆ
ಎತ್ತುಗಳನ್ನ ಬರೀ ಅಲ್ಲಿ ನಿಂತಲ್ಲಿ ಪೂಜೆ ಮಾಡಿದಕ್ಕೆ ಅವ್ರಿಗೆ ಸಾಕಾಗ್ಲಿಲ್ಲ, ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ. ಅದಕ್ಕಾಗಿ ಅವರು ಆ ಎತ್ತುಗಳನ್ನ ದೇವರ ಕೋಣೆಗೆ ಜಗುಲಿಯ ಮೇಲೆ ಕೂಡ ಕೂರಿಸ್ಬೇಕು. ಆದ್ರೆ ಅಷ್ಟು ದೊಡ್ಡ ಆಕಾರದ ಎತ್ತುಗಳನ್ನ ಜಗುಲಿಗೆ ತರೋದಕ್ಕಾಗೋದಿಲ್ಲ, ದೇವರ ಕೋಣೆಗೆ ತರೋದಕ್ಕಾಗೋದಿಲ್ಲ. ಅದಕ್ಕಾಗಿ ಮಣ್ಣಿನ ರೂಪದಲ್ಲಿ ಆ ಎತ್ತುಗಳನ್ನ ಮಾಡಿ, ಎತ್ತಿನ ರೂಪದಲ್ಲಿ ಅವುಗಳನ್ನ ಜಗುಲಿಗೆ ತಂದು ನಾವು ಬಿತ್ತನೆಯನ್ನ ಮಾಡ್ತಿದೀವಿ. ವರ್ಷದುದ್ದಕ್ಕೂ ಕೂಡ ನಮಗೆ ಒಂದಿಷ್ಟು ನಿನ್ನ ಶಕ್ತಿ ಬೇಕಪ್ಪ ಬಸವಣ್ಣ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಕೈ ಮುಗಿದು ಆ ಹಟ್ಟಿಯಲ್ಲಿರುವಂತಹ ಎತ್ತುಗಳನ್ನ ಜಗುಲಿಗೆ ತರುವ ಭಾವನೆಯ ಮೂಲಕ ಪೂಜೆಯನ್ನ ಮಾಡ್ತಾರಲ್ಲ, ಎಷ್ಟೊಂದು ವಿಧೇಯತೆ, ಎಷ್ಟೊಂದು ಅದಕ್ಕೆ ಗೌರವಪೂರ್ಣವಾದಂತಹ ಅರ್ಥವನ್ನ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ಇಲ್ಲೊಂದು ಅದ್ಭುತವಾದಂತಹ ವಿಚಾರ ಏನಂದ್ರೆ, ಈ ಮಣ್ಣೆತ್ತುಗಳನ್ನ ತಯಾರಿಸೋರು ಅಥವಾ ಈ ಮಣ್ಣೆತ್ತುಗಳನ್ನ ಆಕಾರದ ಮೂಲಕ ಮಾಡುವಂತವ್ರು ಅಂದ್ರೆ ಮನೆಯಲ್ಲಿ ಯಾರು ಕಿರಿಯರು ಇರ್ತಾರೋ, ಯಾರು ಸಣ್ಣ ಸಣ್ಣ ಮಕ್ಕಳು ಇರ್ತಾರೋ ಅವರೇ ಮಾಡ್ತಾರೆ. ಯಾಕೆ ಈ ರೀತಿಯಾಗಿ ನಮ್ಮ ಹಿರಿಯರು ಇದನ್ನ ರೂಪಿಸಿದ್ರು ಅಂದ್ರೆ, ಆ ಮಕ್ಕಳಿಗೆ ಒಂದಿಷ್ಟು ಕೌಶಲ್ಯ ಬರ್ಬೇಕಾಗ್ತದೆ, ಒಂದಿಷ್ಟು ನಾವೇನು ಕ್ರಿಯೇಟಿವಿಟಿ ಅಂತ ಕರಿತೀವಲ್ಲ, ಆ ಕ್ರಿಯೇಟಿವಿಟಿ ಆ ಮಕ್ಕಳ ಜೊತೆಗೆ ಬರಬೇಕು. ಅವರು ಕೂಡ ಈ ರೀತಿಯಾದಂತಹ ವ್ಯವಸ್ಥೆಯ ಮೂಲಕ ಒಂದಿಷ್ಟು ಹೊಸವಾದಂತಹ ಸ್ಕಿಲ್ ಗಳನ್ನ ಕಲಿಬೇಕನ್ನೋ ಕಾರಣಕ್ಕಾಗಿ ಎರಡು ಜನರ ನಡುವೆ ಒಂದು ಸ್ಪರ್ಧೆಯ ರೀತಿ, ಪಕ್ಕದ ಮನೆಯವನು ಯಾವ ರೀತಿಯಾಗಿ ಎತ್ತುಗಳನ್ನ ಮಾಡಿದಾರೋ ಅದಕ್ಕಿಂತ ಅದ್ಭುತವಾಗಿ ನಾನು ಎತ್ತನ್ನು ಮಾಡಬೇಕು, ಹಿಂಗೆ ಒಂದು ಸ್ಪರ್ಧೆ ಏರ್ಪಡುತ್ತೆ. ನಾವು ಕೂಡ ಚಿಕ್ಕವರಿದ್ದಾಗ ಪಕ್ಕದ ಮನೆಯಲ್ಲಿ ಮಣ್ಣಿನ ಎತ್ತುಗಳು ಬಹಳ ಅದ್ಭುತವಾಗಿದ್ರೆ ನಾನು ಅದಕ್ಕಿಂತ ಅದ್ಭುತವಾಗಿ ಮಾಡ್ಬೇಕಂತ ಹೇಳಿ ಮಾಡಿದ ಎತ್ತುಗಳನ್ನ ಮತ್ತೆ ಕೆಡಿಸಿ ಮತ್ತೆ ನಾವು ಎತ್ತುಗಳನ್ನ ಮಾಡ್ತಿದ್ವಿ. ಹಿಂಗೆ ಒಂದು ಆರೋಗ್ಯಕರವಾದ ಸ್ಪರ್ಧೆಯನ್ನ ಮಾಡಿ ಎಲ್ಲರೂ ಕೂಡ ಎಲ್ಲಾ ಸ್ಕಿಲ್ಗಳನ್ನ, ಎಲ್ಲಾ ಕ್ರಿಯೇಟಿವಿಟಿಗಳನ್ನ ಕಲಿಬೇಕೆನ್ನುವ ಕಾರಣ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿದೆ. ಅಂದ್ರೆ ಎಷ್ಟೊಂದು ಅದ್ಭುತವಾದಂತಹ ಚಾರಿತ್ರ್ಯ, ಎಷ್ಟೊಂದು ಅದ್ಭುತವಾದಂತಹ ಸಂಸ್ಕೃತಿಯ ಹಿರಿಮೆಯ ಪರಂಪರೆ ನಮ್ಮದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಪ್ರಸ್ತುತ ದಿನಮಾನದಲ್ಲೂ ಕೂಡ ಮಣ್ಣೆತ್ತಿನ ಅಮಾವಾಸ್ಯೆಯ ಸ್ವರೂಪವೇ ಬದಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ನಾವು ಹಳ್ಳಿಯಲ್ಲಿ ವಾಸಿಸಿ ರೈತಾಪಿ ಕುಟುಂಬದಲ್ಲಿ ಬೆಳೆದು ನಾವು ಮನೆಯಲ್ಲಿ ಆ ಒಂದು ಮಣ್ಣನ್ನ ತಂದು ಮಣ್ಣೆತ್ತಿನ ಆಕಾರವನ್ನ ಮಾಡಿ ನಾವು ಜಗುಲಿಯ ಮೇಲೆ ಇಡಬೇಕಾಗಿತ್ತು. ನಾವೆಲ್ಲರೂ ಪಟ್ಟಣವನ್ನ ಕೆಲವೊಂದಿಷ್ಟು ಜನ ಸೇರಿದ ನಂತರ ಮಾರ್ಕೆಟ್ಗಳಲ್ಲಿ ಸಿಗುವಂತಹ ತಯಾರಾದಂತಹ ಮಣ್ಣೆತ್ತುಗಳನ್ನ ತಂದು ಮನೆಯಲ್ಲಿ ಎತ್ತುಗಳು ಇಲ್ಲದೆ ಇದ್ರೂ ಸಹಿತ ಅವುಗಳನ್ನ ಜಗುಲಿಯ ಮೇಲಿಟ್ಟು ಪೂಜೆಯನ್ನ ಮಾಡ್ತಿದ್ದೇವೆ. ಏನಾಗಿದೆ ಅಂದ್ರೆ ಪ್ರತಿಯೊಂದು ಕೂಡ ವ್ಯವಹಾರಬದ್ಧವಾಗಿ ನಡೀತಾ ಇದೆ. ಪ್ರತಿಯೊಂದು ಕೂಡ ಆಧುನೀಕರಣಕ್ಕೆ ಸಿಲುಕಿ ಎಲ್ಲವೂ ಕೂಡ ವ್ಯವಹಾರಿಕವಾಗಿ ಆಧುನೀಕರಣವಾಗಿ ಎಲ್ಲವೂ ಕೂಡ ಸರಳವಾಗಿ ನಡಿಬೇಕನ್ನುವಂತಹ ಆಲೋಚನೆ ನಮ್ಮನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಅದನ್ನ ಮಾಡಿರುವ ಉದ್ದೇಶವೇ ನಾವು ನಮ್ಮ ಮನೆಯಲ್ಲಿರುವ ಎತ್ತುಗಳಿಗೆ ಗೌರವವನ್ನ ಕೊಡಬೇಕು, ಹಕ್ಕಿಯಲ್ಲಿರುವಂತಹ ಎತ್ತನ್ನ ತಂದು ಜಗಲಿ ಮೇಲೆ ಇಟ್ಟು ಆ ಮೂಲಕವಾಗಿ ಆ ಭಾವನೆಯ ಮೂಲಕವಾಗಿ ಅದಕ್ಕೊಂದು ಪೂಜೆಯನ್ನ ಮಾಡಬೇಕು. ಮಕ್ಕಳು ಕ್ರಿಯೇಟಿವಿಟಿ ಕಲಿಬೇಕು, ಮಕ್ಕಳಿಗೆ ಒಂದಿಷ್ಟು ಚಾಣಕ್ಷತೆ ಬರ್ಬೇಕೆನ್ನುವ ಕಾರಣಕ್ಕಾಗಿ ಅದನ್ನು ಮಾಡಿದ್ವು. ಆದ್ರೆ ನಮ್ಮ ನಗರ ಪ್ರದೇಶಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದನ್ನ ಮಾರ್ಕೆಟ್ ಅಲ್ಲಿ ಹಚ್ಚಿರ್ತಾರೋ ಆ ಮಾರ್ಕೆಟ್ನ ಎತ್ತುಗಳನ್ನ ತಂದು ಅವುಗಳನ್ನ ಇಟ್ಟು ಪೂಜೆಯನ್ನ ಮಾಡಿಬಿಡ್ತಾರೆ. ಆದ್ರೆ ಇದು ನಮ್ಮ ಸಂಸ್ಕೃತಿ ಅಲ್ಲ. ನಾವೇ ಖುದ್ದಾಗಿ ಮಾಡಬೇಕು, ನಾವೇ ಅದರಲ್ಲಿ ಭಾಗವಹಿಸಬೇಕು, ನಾವೇ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಎತ್ತುಗಳನ್ನ ಮಾಡಿದಾಗ ಅದರಲ್ಲಿ ಇರುವಂತಹ ಖುಷಿಯೇ ಬೇರೆ. ಹಿಂಗೆ ನಮ್ಮ ಆಧುನಿಕ ದಿನಮಾನಕ್ಕೆ ನಾವು ಬಂದ ನಂತರ ಈ ಎಲ್ಲಾ ಹಬ್ಬಗಳನ್ನ, ಈ ಎಲ್ಲಾ ಆಚರಣೆಗಳನ್ನ ನಾವು ಮರಿತಾ ಇದೀವಿ. ಯಾಕಂದ್ರೆ ನಾವು ಕಲಿತವರು ಎನ್ನುವಂತಹ ದಿಮಾಕಿನೊಳಗಡೆ ಬದುಕ್ತಾ ಇದೀವಲ್ಲ, ಇದೇ ತೊಂದರೆ. ಕಲಿತವರಿಂದಲೇ ಈ ದೇಶದಲ್ಲಿರುವಂತಹ ಅದೆಷ್ಟೋ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ, ಅದೆಷ್ಟೋ ಆಚರಣೆಗಳು ಇಲ್ಲವಾಗ್ತಾ ಇವೆ, ಮಣ್ಣಿನ ಆಚರಣೆಗಳು ಮಣ್ಣಿನಲ್ಲೇ ಮುಳ್ಳಾಗ್ತಾ ಇದೆ. ಅದೆಲ್ಲವನ್ನು ನಾವು ಮಾಡದೆ ನಮ್ಮ ಸಂಸ್ಕೃತಿಯನ್ನ ಅಚ್ಚುಕಟ್ಟಾಗಿ ಪಾಲಿಸಬೇಕಾದಂತಹ ಜವಾಬ್ದಾರಿ ನಿಮ್ಮೆಲ್ಲರದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ಸಿಗೋಣ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.